ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೊಂಡು ಉನ್ನತೀಕರಣವಾಗಬೇಕು. ಸರ್ಕಾರಿ ಶಾಲಾ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಎಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷ ಸತೀಶ್ ಕುಮಾರ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪುಟ್ಟಪ್ಪನಗುಡಿ ಬೀದಿಯಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆ ದೇವನಹಳ್ಳಿ ವಿಭಾಗ ಹಮ್ಮಿಕೊಂಡಿದ್ದ ಶಾಲೆಗೊಂದು ಕೊಡುಗೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸತೀಶ್ ಕುಮಾರ್ ಮಾತನಾಡಿ, ನೀರಿನ ಸೌಕರ್ಯವನ್ನು ಕಲ್ಪಿಸಿಕೊಡುವುದು ಅತ್ಯಮೂಲ್ಯವಾದ ಸೇವೆಯಾಗಿದೆ. ಇದನ್ನು ನಮ್ಮ ಸಂಸ್ಥೆಯ ವತಿಯಿಂದ ಕೊಡುಗೆಯಾಗಿ ಶಾಲೆಗೆ ನೀಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಕಾರ್ಯದರ್ಶಿ ಎಂ ಅರುಣ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸ ತಂದಿದೆ. ಸಂಸ್ಥೆಯಲ್ಲಿನ ಪ್ರತಿಯೊಬ್ಬ ಸದಸ್ಯರು ಸಹಕಾರ ನೀಡಿರುವುದರಿಂದ ಈ ಕೊಡುಗೆ ನೀಡಲು ಸಾಧ್ಯವಾಗಿದೆ. ಇದಕ್ಕೆ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರ ಕೊಡುಗೆ ಇದೆ ಎಂದು ಹೇಳಿದರು. ಇದೊಂದು ಒಳ್ಳೆ ನೀರಿನೊಂದು ಸೌಕರ್ಯ ಮಾಡೋದು ಬಹಳ ಒಂದು ಅದ್ಭುತವಾದ ಕೆಲಸ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಅದು ನಮ್ಮ ಸಂಸ್ಥೆಯಿಂದ ಮಾಡಿದ್ರೆ ಇನ್ನೂ ಬಹಳ ಹೆಮ್ಮೆ ಆಗ್ತಾ ಇದೆ. ನಮಗೆ ಈ ಕಾರ್ಯ ಮಾಡಲು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಒಂದು ಕೈ ಜೋಡಿಸೋದಕ್ಕೆ ಈ ಕಾರ್ಯಕ್ರಮ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಬಂದು ಈ ಶಾಲೆಗೆ 3-4 ಸರಿ ಬಂದು ಮೇಡಮ್ನವ್ರನ್ನ ಒಂದ್ಸರಿ ನೋಟ್ಬುಕ್ಸ್ ಅಂತ ಮಾಡ್ಕೊಂಡು ಹೋದ್ವಿ, ಆಗಲಿಲ್ಲ. ಇನ್ನೊಂದ್ಸರಿ ಟ್ರ್ಯಾಕ್ ಸೂಟ್ ಅಂತ ಬಂದ್ವಿ, ಅದು ಆಗಲಿಲ್ಲ. ತಿರ್ಗಾ ನಮ್ಮ ರಾಜ್ಯ ಅವರು ಮುಖ್ಯ ಕಾರಣ ಕಾರ್ಯಕ್ರಮಕ್ಕೆ ಓಡಾಡಿ ಹಣವನ್ನು ಸಂಗ್ರಹಣೆ ಮಾಡಿದ ನಮ್ಮ ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್ ಅವರು ಹಾಗೂ ಕೇಶವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ಕುಮಾರ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತೆ ಶಿಕ್ಷಕರು ಮಕ್ಕಳನ್ನು ಸದೃಢವನ್ನಾಗಿಸಬೇಕು. ಇಲ್ಲಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿದರೆ ಶೈಕ್ಷಣಿಕವಾಗಿ ಮುಂದೆ ಬರುತ್ತಾರೆ. ಪರೀಕ್ಷೆ ಬರೆಯುವ ಮಕ್ಕಳಲ್ಲಿ ಪರೀಕ್ಷಾ ಭಯವನ್ನು ಈಗಿನಿಂದಲೇ ಅಭ್ಯಾಸ ಮಾಡಬೇಕು. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಟ್ಯಾಂಕನ್ನು ನೀಡಲಾಗಿದೆ. ಇದರ ಸದುಪಯೋಗವನ್ನು ಪ್ರತಿ ಮಕ್ಕಳು ಪಡೆದುಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಶಿಕ್ಷಕರ ಮನವಿ. ಪುಟ್ಟಪ್ಪನಗುಡಿ ಬೀದಿಯಲ್ಲಿರುವ ಸರ್ಕಾರಿ ಶಾಲೆ ಕೊಠಡಿಗಳು ಒಂದೊಂದು ದಿಕ್ಕಿನಲ್ಲಿ ಇದೆ. ಇರುವ ಶಾಲೆಯಲ್ಲಿ ಮಕ್ಕಳಿಗೆ ಕೂರಲು ಡೆಸ್ಕ್ಗಳ ಅವಶ್ಯಕತೆ ಇರುತ್ತದೆ. ಶಾಲೆಯಲ್ಲಿ ನೀರಿನ ಸಂಪರ್ಕ ಕಲ್ಪಿಸಬೇಕಿದೆ. ಪ್ರತ್ಯೇಕ ಬಾಲಕಿಯರ ಶೌಚಾಲಯದ ಅವಶ್ಯಕತೆ ಇರುತ್ತದೆ. ಶಾಲೆಯಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಿಕೊಡಲು ಸಂಸ್ಥೆಯಿಂದ ಅಪೇಕ್ಷಿಸುತ್ತೇವೆ ಎಂದು ಶಾಲಾ ಶಿಕ್ಷಕಿ ಸರೋಜಾ ಮನವಿ ಮಾಡಿದರು. ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಏನು ಅಂದರೆ, ಸರ್ ಲಯನ್ಸ್ ಕ್ಲಬ್ ಕಡೆಯಿಂದ ಬಂದಾಗ ನಿಮ್ಮ ಹತ್ರ ನಾವು ಬೇಡಿಕೆ ಇಟ್ಟಿದ್ವಿ ಸರ್, ಡೆಸ್ಕು ನಮಗೆ ಇಲ್ಲ ಅಂತ. ಯಾಕಂದರೆ ನಮಗೆ ಹೊಸದಾಗಿ 2 ನೂತನ ಶಾಲೆಗಳಾಯಿತು, ಕ್ಲಾಸ್ ರೂಮ್ ಆಯಿತು, ಮತ್ತು ಮೇಲ್ಗಡೆ 2 ರೂಮ್ ಆಗಿದೆ. ಇವಾಗ ಏನು ಮಕ್ಕಳು ಖಾಲಿ ಜಾಗ ನೋಡ್ತಾ ಇದ್ದೀರೋ ಇದರಲ್ಲೇ ಮಕ್ಕಳು ಇರ್ತಾರೆ ಸರ್. ಇವಾಗ ಬೇರೆ ಶಾಲೆಗಳಲ್ಲಿ ಏರ್ಪೋರ್ಟ್ ಅಡಾಪ್ಟೆಡ್ ಆಗಿರೋ ಶಾಲೆಗಳಲ್ಲಿ ಇರುವಂಥ ಡೆಸ್ಕ್ಗಳನ್ನ ನಾವು ತಗೊಂಬಂದು ರಿಪೇರಿ ಮಾಡಿಸ್ಕೊಂಡು ನಾವು ಬಳಸ್ಕೊತಾ ಇದ್ದೀವಿ. ಈ ಥರ ಶೋಚನೀಯ ಸ್ಥಿತಿ ದೇವನಹಳ್ಳಿ ಟೌನಲ್ಲಿ ಇರುವಂಥ ಶಾಲೆ ನಮ್ಮ ಸ್ಕೂಲ್ ಹೋಗ್ತದೆ. ನಮ್ಮ ಶಾಲೆ ತುಂಬ ತೀರಾ ಹಿಂದುಳಿದಿದೆ. ಅದಕ್ಕೆ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ಎಲ್ಲರೂ ನಿಮ್ಮನ್ನು ನೋಡಿದ್ರೆ ಸರ್ ಹೇಳೋದು ಎಲ್ಲ ಪೊಟೆನ್ಷಿಯಲ್ ಇರೋರೆ ಅಂತ. ಖಂಡಿತ ಅದು ನಮ್ಮ ಸುದೈವ ಅನ್ಕೊಂತೀವಿ. ಈ ಒಂದು ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ದಯಮಾಡಿ ತಮ್ಮ ಮನಸ್ಸುಗಳಲ್ಲಿ ನಮ್ಮ ಶಾಲೆಗೆ ಒಂದು ಅಭಿವೃದ್ಧಿ ನಿಮ್ಮ ಒಂದು ಸಂಸ್ಥೆಯಿಂದ ಆದರೆ ನಾವು ತುಂಬ ಖುಷಿ ಪಡ್ತೀವಿ. ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ, ಉಪಾಧ್ಯಕ್ಷ ರವೀಂದ್ರ, ತಾಲೂಕು ಸೊಸೈಟಿ ನಾಮಿನಿ ನಿರ್ದೇಶಕ ಬಿಜ್ಜವಾರ ನಾಗರಾಜ್, ಸಂಸ್ಥೆಯ ಕಾರ್ಯದರ್ಶಿ ಎಂ ಅರುಣ್ ಕುಮಾರ್, ಖಜಾಂಚಿ ಚನ್ನಕೇಶವ, ಉಪಾಧ್ಯಕ್ಷ ವಕೀಲ ವೆಂಕಟೇಶ್, ಡಿಎನ್ ವೆಂಕಟೇಶ್, ಮಂಜುನಾಥ್, ಬೊಂಬಾಯಿ ರಾಜಣ್ಣ, ಖಾದಿ ಬೋರ್ಡ್ ನಿರ್ದೇಶಕ ಡೇವಿಡ್ ನಾರಾಯಣಸ್ವಾಮಿ, ವಿಜಯಕುಮಾರ್, ದಿನಾಕರ್, ಜೊಳ್ಳಪ್ಪನವರ ಗೋಪಿ, ಮುನಿರಾಜು ಬರ್ಮಾ, ಅಪ್ಪು, ಶಾಲಾ ಮುಖ್ಯ ಶಿಕ್ಷಕಿ ಸುಜಾತ ಸಹ ಶಿಕ್ಷಕರು ಮತ್ತು ಮಕ್ಕಳು ಇದ್ದರು.